Fourth semester MSW students, topic Human Resource Audit, ಮಾನವ ಸಂಪನ್ಮೂಲ ಲೆಕ್ಕ ಪರಿಶೋಧನೆ. ಅಂದರೆ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಅಂದಾಗ ನಾವು ಫೈನಾನ್ಷಿಯಲ್ ಬಗ್ಗೆ ಜಾಸ್ತಿ ಕೇಳಿದ್ದೀವಿ. ಆದರೆ ಹ್ಯೂಮನ್ ರಿಸೋರ್ಸ್ ಆಡಿಟಿಂಗ್ ಅಂದರೆ ಒಟ್ಟಾರೆ ಮಾನವ ಸಂಪನ್ಮೂಲ ಒಂದು ಕಂಪ್ನಿಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ ಅಂತ ವೆರಿಫೈ ಮಾಡೋದು. ಸೊ ಅವ್ರು ಮಾಡಿರೋಂಥ ರಿಪೋರ್ಟ್ಸು, ಫೈಲ್ಸು, ಡಾಕ್ಯುಮೆಂಟ್ಸು, ಎಂಪ್ಲಾಯೀಸ್ನ ಇಂಟರ್ವ್ಯೂ ಮಾಡೋದು ಎಲ್ಲದನ್ನು ಆಗಿಂದಾಗೆ ಪರಿಶೀಲನೆ ಮಾಡ್ತಾ ಇರೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹ್ಯೂಮನ್ ರಿಸೋರ್ಸ್ ಆಡಿಟ್ ಅಂದರೆ ಒಂದು ಕಂಪ್ನಿಲಿರುವಂಥ ಕೆಲಸಗಾರರು ಮತ್ತು ಆ ಪ್ರಕ್ರಿಯೆ ಏನಿದೆ, ಆ ಕೆಲಸ ಮಾಡುವಂಥ ಪ್ರಕ್ರಿಯೆ, ಇವೆರಡೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಪರಸ್ಪರ ಅವಲಂಬನೆಯಿಂದ ಕೆಲಸ ಮಾಡ್ತಾ ಇದೆಯಾ, ಸಹಕಾರದಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಾನದಲ್ಲಿ ಇದೆಯಾ ಅಂತ ಚೆಕ್ ಮಾಡೋಕ್ಕಿರುವಂಥ ಒಂದು ಸಿಸ್ಟಮ್. ಸೊ ಹ್ಯೂಮನ್ ರಿಸೋರ್ಸ್ ಆಡಿಟ್ ಅಂದರೆ ಒಂದು ಸಮಗ್ರವಾದ ವಿಧಾನದ ಮೂಲಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದಲ್ಲಿ ಇರುವಂಥ ನೀತಿಗಳು, ವಿಧಾನಗಳು, ದಾಖಲೆಗಳು ಮತ್ತು ಅವರು ಅಳವಡಿಸ್ಕೊಂಡಿರುವಂಥ ಪ್ರಾಕ್ಟೀಸಸ್ಗಳು, ವ್ಯವಸ್ಥೆಗಳು, ಇದೆಲ್ಲ ಸರಿಯಾಗಿದೆಯಾ ಅಂತ ವಸ್ತುನಿಷ್ಠವಾಗಿ ವ್ಯವಸ್ಥಿತವಾಗಿ ಪರಿಶೀಲಿಸೋದು. ಅದನ್ನು ಹ್ಯೂಮನ್ ರಿಸೋರ್ಸ್ ಆಡಿಟ್ ಅಂತ ಕರಿತೀವಿ. ಸೊ ಒಂದು ಕಂಪ್ನಿಯಲ್ಲಿ ಎಷ್ಟು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾಯಿದೆ ಅಂತ ಪರಿಶೀಲನೆ ಮಾಡೋದು. ಸೊ ಬೇರೆ ವಿಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಮಾನವ ಸಂಪನ್ಮೂಲ ವಿಭಾಗ ಎಷ್ಟು ವ್ಯವಸ್ಥಿತವಾಗಿ, ಆಬ್ಜೆಕ್ಟಿವ್ ಆಗಿ, ವಸ್ತುನಿಷ್ಠವಾಗಿ ಕೆಲಸ ಮಾಡ್ತಾಯಿದೆ ಅಂತ ವಿಚಾರಣೆ ಮಾಡೋದು ಅಥವಾ ವಿಶ್ಲೇಷಣೆ ಮಾಡುವ ಒಂದು ಪ್ರಕ್ರಿಯೆ, ಅದನ್ನು ಹ್ಯೂಮನ್ ರಿಸೋರ್ಸ್ ಆಡಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಡ್ಡಿಂಗ್, ಆಬ್ಜೆಕ್ಟಿವ್ಸ್ ಆಫ್ HR ಆಡಿಟ್. ಫಸ್ಟ್ ಒನ್, ಟು ರಿವ್ಯೂ ದ ಪರ್ಫಾರ್ಮೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ಸ್ ಕನೆಕ್ಟೆಡ್ ಆ್ಯಕ್ಟಿವಿಟೀಸ್. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಕಾರ್ಯಗಳೇನಿದೆ, ಅದರ ವಿವಿಧ ಚಟುವಟಿಕೆಗಳೇನಿದೆ, ಅದು ಎಷ್ಟು ಸಮರ್ಥವಾಗಿದೆ ಅಂತ ಪರಿಶೀಲಿಸೋದು ಅಥವಾ ಪುನರ್ವಿಮರ್ಶಿಸೋದು ಅದರ ಸಾಮರ್ಥ್ಯವನ್ನು. ಸೆಕೆಂಡ್ ಒನ್, ಟು ಐಡೆಂಟಿಫೈ ಗ್ಯಾಪ್ಸ್, ಲ್ಯಾಪ್ಸ್, irregularities in the implementation of directives, policies and procedures, practices of human resource development department. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ವಿಭಾಗ ಏನಿದೆ, ಆ ವಿಭಾಗ ಇಡೀ ಕಂಪ್ನಿಗೆ ವಿಧಿಸಿರುವ ನೀತಿ, ವಿಧಾನಗಳು, ಚಟುವಟಿಕೆಗಳು, ನಿರ್ದೇಶನಗಳು, ಇವುಗಳಲ್ಲಿರುವಂಥ ಕೊರತೆಗಳನ್ನು, ಅಂತರವನ್ನು ಅಥವಾ ಅಸಮರ್ಪಕತೆಗಳನ್ನು ಕಂಡುಹಿಡಿಯೋದೇ ಇದರ ಆಬ್ಜೆಕ್ಟಿವ್. ನಂಬರ್ 3, ಟು ಡಿಟರ್ಮೈನ್ ದ ಫ್ಯಾಕ್ಟರ್ಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ಸ್ ಆಫ್ HR. ಅಂದರೆ ಮಾನವ ಸಂಪನ್ಮೂಲ ವಿಭಾಗ ಏನಿದೆ ಅದರ ಯೋಜನಾಬದ್ಧ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳು ಸಾಗ್ತಾ ಇರೋದಕ್ಕೆ, ಮುಂದುವರಿತಾ ಇರೋದಕ್ಕೆ ಯಾವ ಅಂಶಗಳು ಕಾರಣ ಅಂತ ಪತ್ತೆ ಹಚ್ಚೋದು. ನಂಬರ್ 4, to evaluate the personal staff and employees with reference to the reports of performance appraisal. ಅಂದರೆ ಉದ್ಯೋಗಿ ಅಥವಾ ಕೆಲಸಗಾರರು ಯಾರಿರ್ತಾರೆ ಅವರ ಸಾಮರ್ಥ್ಯ ಪರಿಶೀಲನಾ ವರದಿ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಅವರು ಇದ್ದಾರಾ ಇಲ್ವಾ ಅಂತ ಮೌಲ್ಯಮಾಪನ ಮಾಡೋದು. ಅದಕ್ಕೋಸ್ಕರ HR ಆಡಿಟ್ ಬೇಕು. ನೆಕ್ಸ್ಟ್ ಹೆಡ್ಡಿಂಗ್, ನೀಡ್ ಫಾರ್ HR ಆಡಿಟ್. ಫಸ್ಟ್ ಒನ್, ಎಂಪ್ಲಾಯಿ ಪಾರ್ಟಿಸಿಪೇಷನ್ ಆ್ಯಂಡ್ ಐಡೆಂಟಿಫಿಕೇಷನ್. ಇದರ ಅಗತ್ಯ ಏನಿದೆ, ಈ ಲೆಕ್ಕ ಪರಿಶೋಧನೆಯ ಅಗತ್ಯ ಏನಕ್ಕೋಸ್ಕರ ಅಂದರೆ ಉದ್ಯೋಗಿಗಳ ಸಹಭಾಗಿತ್ವ, ಅವರ ಭಾಗವಹಿಸುವಿಕೆ ಮತ್ತು ಅದನ್ನು ಗುರುತಿಸೋದಕ್ಕೆ, ಅವರು ಎಷ್ಟರ ಪರಿಣಾಮಕಾರಿಯಾಗಿ ಕೆಲಸದ ಸ್ಥಳದಲ್ಲಿ ಹೊಂದ್ಕೊಂಡಿದ್ದಾರೆ, ಎಲ್ಲ ಚಟುವಟಿಕೆಗಳಲ್ಲಿ ಹೇಗೆ ಭಾಗವಹಿಸ್ತಾ ಇದ್ದಾರೆ ಅಂತ ಗುರುತಿಸೋದಕ್ಕೋಸ್ಕರ. ಸೆಕೆಂಡ್ ಒನ್, ಮೀಟ್ ದ ಚಾಲೆಂಜಸ್ ಆಫ್ ಟ್ರೇಡ್ ಯೂನಿಯನ್. ಸೊ ಈ ಟ್ರೇಡ್ ಯೂನಿಯನ್ಗಳೇನಿದೆ ಅವುಗಳ ಸವಾಲುಗಳನ್ನು ನೀಗಿಸೋದಕ್ಕೆ ಅಥವಾ ಅದನ್ನು ರೀಚ್ ಆಗೋದಕ್ಕೋಸ್ಕರ
ಎಚ್ ಆರ್ ಆಡಿಟ್ ಬೇಕು. ನಂಬರ್ 3, ರೈಸಿಂಗ್ ಲೇಬರ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ಆಪರ್ಚುನಿಟೀಸ್. ಅಂದರೆ ಕಾರ್ಮಿಕರ ಪರವಾದಂತಹ ಖರ್ಚು ವೆಚ್ಚಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ, ಅದಕ್ಕೋಸ್ಕರ ಆ ಒಂದು ಕಾಸ್ಟನ್ನ ಮೀಟ್ ಮಾಡೋಕ್ಕೋಸ್ಕರ ಆಡಿಟ್ ಬೇಕು. ನಂಬರ್ 4, ಪ್ರೊಟೆಕ್ಟ್ ಎಂಪ್ಲಾಯಿ ಇಂಟ್ರೆಸ್ಟ್. ಉದ್ಯೋಗಿಗಳ ಆಸಕ್ತಿಯನ್ನು ರಕ್ಷಿಸುವುದಕ್ಕೆ, ಅವರ ಹಿತಾಸಕ್ತಿಗಳನ್ನು ಕಾಯೋದಕ್ಕೋಸ್ಕರ ಬೇಕು. ನೆಕ್ಸ್ಟ್ 5th ಒನ್, ಟು ಟ್ಯಾಕಲ್ ದ ಪ್ರಾಬ್ಲಮ್ಸ್ ಆಫ್ ವುಮೆನ್ ಎಂಪ್ಲಾಯೀಸ್. ಮಹಿಳಾ ಉದ್ಯೋಗಿಗಳ ಸಮಸ್ಯೆಗಳೇನಿದೆ ಅದನ್ನು ಪತ್ತೆ ಹಚ್ಚಿ ಅದನ್ನು ಪರಿಹರಿಸೋಕ್ಕೋಸ್ಕರ ಇದು ಬೇಕು. ನೆಕ್ಸ್ಟ್ ಹೆಡ್ಡಿಂಗ್, ಎಚ್ ಆರ್ ಆಡಿಟ್ ಪ್ರಾಸೆಸ್. ಸೊ ಲೆಕ್ಕ ಪರಿಶೋಧನೆ ಮಾಡುವಂತಹ ಪ್ರಕ್ರಿಯೆ ಹೇಗಿರುತ್ತೆ. ಅದರಲ್ಲಿ ಫಸ್ಟ್ ಒನ್, ಪ್ರೀ ಆಡಿಟ್ ಇನ್ಫಾರ್ಮೇಷನ್. ಅಂದರೆ ಲೆಕ್ಕ ಪರಿಶೋಧನೆ ಮಾಡೋಕ್ಕೆ ಮುಂಚೆ ಏನೇನು ವಿಷಯಗಳನ್ನ ಸಂಗ್ರಹಿಸಬೇಕು ಅನ್ನುವಂಥದ್ದು. ಸೊ ಈಗಾಗಲೇ ಇರುವಂಥ ನೀತಿಗಳು, ವಿಧಾನಗಳು, ನಿಯಮಗಳು, ದಾಖಲಾತಿಗಳು, ಅವುಗಳ ಬಗ್ಗೆ ಮತ್ತು ಮ್ಯಾನ್ಯುವಲ್ಸ್ ಏನೇನಿರುತ್ತೆ ಅದೆಲ್ಲನೂ ಪರಿಶೀಲಿಸೋದು. ಸೆಕೆಂಡ್ ಏನು ಅಂದರೆ ಆನ್ ಸೈಟ್ ರಿವ್ಯೂ. ಸೊ ಅದು ಕಂಪ್ನಿ ಒಳಗಡೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಉದ್ಯೋಗಿಗಳಿಂದ, ಮ್ಯಾನೇಜರ್ಗಳಿಂದ ಅಥವಾ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಂದ ಸಂದರ್ಶನ, ಅವಲೋಕನ, ಪ್ರಶ್ನಾವಳಿ, ಅನೌಪಚಾರಿಕವಾಗಿ ಚರ್ಚೆ ಮಾಡೋದು, ಸರ್ವೆ ಮಾಡೋದು, ಈ ರೀತಿಯಲ್ಲಿ ಅನೇಕ ವಿಧಾನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸೋದು. ಥರ್ಡ್ ಒನ್ನು ರೆಕಾರ್ಡ್ ರಿವ್ಯೂ, ದಾಖಲಾತಿಗಳನ್ನ ಪರಿಶೀಲಿಸೋದು. ಸೊ ನಿಯಮಗಳು, ನೀತಿಗಳು, ಕಾಂಪನ್ಸೇಷನ್ ನೀಡಿರುವಂಥ ವ್ಯವಸ್ಥೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ಗಳು, ಅಸೆಸ್ಮೆಂಟ್ಗಳು, ಬಡ್ಜೆಟಿಂಗು, ಪ್ಲ್ಯಾನಿಂಗು, ಪ್ರೋಗ್ರಾಮ್ ರಿಪೋರ್ಟ್ಸು, ಆ್ಯನ್ಯುವಲ್ ರಿಪೋರ್ಟ್ಸು, ಈ ಎಲ್ಲ ವರದಿಗಳನ್ನು, ದಾಖಲೆಗಳನ್ನು ಪರಿಶೀಲಿಸೋದು, ಪುನರ್ ವಿಮರ್ಶೆ ಮಾಡೋದು. ಫೋರ್ತ್ ಒನ್ನು ಆಡಿಟ್ ರಿಪೋರ್ಟ್, ಕೊನೆಯಲ್ಲಿ ವರದಿ ತಯಾರಿಸೋದು. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿ ಅದರ ಸಲಹೆ ಸೂಚನೆಗಳೇನು, ಏನೇನು ಕೊರತೆ ಇದೆ, ಏನೇನು ಶಕ್ತಿ ಸಾಮರ್ಥ್ಯಗಳಿದೆ, ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ನಿಶಕ್ತಿಗಳನ್ನ ಹೇಗೆ, ಕೊರತೆಗಳನ್ನ ಹೇಗೆ ನೀಗಿಸೋದು. ಸೊ ಏನಾದರೂ ಬದಲಾಯಿಸ್ಕೊಳ್ಬೇಕಾದ್ರೆ ಅದೇನೇನು ಅಂತ ಈ ಎಲ್ಲ ಅಂಶಗಳನ್ನ ಒಳಗೊಂಡಂಥ ಒಂದು ರಿಪೋರ್ಟ್. ಸೊ ಇದಿಷ್ಟನ್ನು ನಾವು ಎಚ್ ಆರ್ ಆಡಿಟ್ ಅಂತ ಕರಿತೀವಿ. ಓಕೆ, ಥ್ಯಾಂಕ್ ಯು.